ಸಕಾಲಕ್ಕೆ ಸಾಮಾಜಿಕ ಭದ್ರತಾ ಪಿಂಚಣಿ ವಿತರಿಸುವಂತೆ ಒತ್ತಾಯಿಸಿ ಬಿಜೆಪಿ ಎಸ್ಸಿ ಮೋರ್ಚಾ ಕಂಪ್ಲಿ ತಾಲೂಕಾ ಮಂಡಳದ ಅಧ್ಯಕ್ಷ ಸಿಎ ಚನ್ನಪ್ಪ ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಂಟಿಯಾಗಿ ಮಾತನಾಡಿದ ಸಿಎ ಚನ್ನಪ್ಪ ಹಾಗೂ ಶ್ರೀನಿವಾಸಲು ಅವರು, ಕಾಂಗ್ರೆಸ್ ಸರ್ಕಾರವು ಕಳೆದ 4 ತಿಂಗಳಿನಿಂದ ಪಿಂಚಣಿ ವಿತರಣೆಯನ್ನ ವಿಳಂಬಗೊಳಿಸಿರುವುದರಿಂದ ವಿಧವೆಯರು, ವೃದ್ಧರು ಹಾಗೂ ವಿಶೇಷಚೇತನರು ತೀವ್ರ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆಂದು ಆರೋಪಿಸಿದರು. ಪಿಂಚಣಿ ಹಣವನ್ನೇ ಅವಲಂಬಿಸಿ ಔಷಧಿ ಹಾಗೂ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಖರೀದಿಸುವ ಫಲಾನುಭವಿಗಳಿಗೆ ಇದರಿಂದ ತೊಂದರೆಯಾಗಿದ್ದು, ಸರ್ಕಾರ ಕೂಡಲೇ ಬಾಕಿ ಇರುವ ಪಿಂಚಣಿಯನ್ನು ಬಿಡುಗಡೆ ಮಾಡಿ ಮುಂದಿನ ದಿನಗಳಲ್ಲಿ ಸಕಾಲಕ್ಕೆ ಪಿಂಚಣಿ ವಿತರಣೆ ಮಾಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಯಶವಂತ್, ರವಿಚಂದ್ರ, ಚೇತನ್, ಕುಮಾರ್, ರವೇಶ್ ಬಾಬು, ಮಂಜುನಾಥ್ ಸೇರಿದಂತೆ ಬಿಜೆಪಿಯ ಸದಸ್ಯರು ಹಾಗೂ ಸಾರ್ವಜನಿಕರು ಇಲ್ಲಿರ್ತಕ್ಕಂಥ ಸಮಸ್ಯೆ ಪೂರ್ತಿ ಅತಿಗಟ್ಟಾಗಿದೆ. ಯಾಕಂತಂದರೆ ಇಲ್ಲಿ ಗಂಡ ತಿರುಗಿರ್ತಕ್ಕಂಥ ಮಹಿಳೆಯರಿಗೂ ಮತ್ತು ಹ್ಯಾಂಡಿಕ್ಯಾಪರಿಗೂ ಮತ್ತು ವಯಸ್ಸಾದವರು ಏನಪ್ಪ ಅಂತಂದರೆ ಇವಾಗ ಬರ್ತಕ್ಕಂಥ ಪಿಂಚಿನ ಆಧಾರ ಮೇಲೆ ಅವ್ರು ಬದುಕ್ತಿರ್ತಾರೆ. ಇವತ್ತು ಮನೆಯಲ್ಲಿ ಯಾರು ಕೂಡ ಅವರಿಗೆ ಪಂಚಲ್ಲ. ಆದ ಕಾರಣ ಅವರಿಗೆ ಇವತ್ತು ಹಿಂದೆ ಹೆಂಗಿತ್ತು, ಅವು ಮಂದಿಯ ಪೋಸ್ಟ್ ಮ್ಯಾನ್ ಹೋಗಿ ಮನೆಗೆ ಹೋಗಿ ಒಂದು 10 ರೂಪಾಯಿ 20 ರೂಪಾಯಿ ಇಸ್ಕೊಂಡು ಮನೆಗೆ ಹೆಂಗೆ ತಲುಪಿಸಿದ ಆ ರೀತಿ ಮುಂದಿನ ದಿನಗಳು ಆಗಬೇಕು. ಮತ್ತು ಅದು ಬಿಟ್ಟು ಇವಾಗ ಅವರು ಪೋಸ್ಟ್ ಆಫೀಸ್ಗೆ ಆಗಿರ್ಬೋದು, ತಾಲೂಕು ಆಫೀಸಾಗೆಲ್ಲ ಅಲ್ಲಿಂದ ಒಂದು 100ರಿಂದ 200 ರೂಪಾಯಿ ಆಟೋ ಚಾರ್ಜಿಗೆ ಹೋಗ್ತದೆ. ಅದು ಆಗಬಾರ್ದು. ಆಮೇಲೆ ಹ್ಯಾಂಡಿಕ್ಯಾಪು ಅವರು ಭಾಳ ಕಷ್ಟ, ಅವ್ರಿಗೆ ದುಡಿಯೋಕ್ಕಾಗಲ್ಲ. ಹಾಗಾಗಿ ಸರ್ಕಾರ ಅವ್ರಿಗೆ ಗಮನಿಸಿ ಅವ್ರಿಗೆ ಪಿಂಚಣಿ ಕೊಡೋಂಥ ವ್ಯವಸ್ಥೆ ಆಗಬೇಕು. ಆ ನಂತರ ಯಜಮಾನರಿಗೆ ಮತ್ತು ಮಹಿಳೆಯರಿಗೆ ತುಂಬ ಸಮಸ್ಯೆ ಆಗುತ್ತೆ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಇವತ್ತಿಲ್ಲ ನಾಳೆಲ್ಲ ಇಲ್ಲ ಅಂತೇಳಿ ಅವ್ರಿಗೆ ಹೇಳ್ಬೇಕು ಹೊರತು ಅವರಿಗೆ ಕೆಟ್ಟಲಿಂದ ಮಾತಾಡೋದಾಗಲಿ, ಆಮೇಲೆ ಅಲ್ಲಿ ಹೋಗು ಇಲ್ಲಿ ಹೋಗೋ ಅಂತ ಅಧಿಕಾರಿಗಳು ಮಾತಾಡಬಾರ್ದು. ಮುಂದೆ ಏನಾದರೂ ಅಂತ ನಮ್ಗೆ ಕಂಡು ಬಂದರೆ ಈ ತಾಲೂಕು ಆಫೀಸ್ ಮುಂದೆ ನಾವು ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಕೇಳ್ಕೊಳ್ತೀನಿ. ಸರ್ಕಾರದಲ್ಲಿ ವಿಫಲವಾಗಿರೋದು ಏನಂದರೆ ಈ ಓಲ್ಡ್ ಏಜ್ ಪೆನ್ಷನ್ಸು ಮತ್ತು ಹ್ಯಾಂಡಿಕ್ಯಾಪ್ ಪೆನ್ಷನ್ಸು ಮತ್ತು ವಿಡೋ ಪೆನ್ಷನ್ಸು ಈ ಅನುದಾನ ಇಲ್ಲದ ಕಾರಣ ಇವರು ಸುಮಾರು 5ರಿಂದ 6 ತಿಂಗಳಿಂದ ಯಾರಿಗೆ ಆಗಲಿ ಇವರು ಪೆನ್ಷನ್ಸ್ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದೇಳಿ ಕೂಡಲೇ ಇವರು ಅಧಿಕಾರಿಗಳು ಎಲ್ಲರೂ ಪರಿಶೀಲನೆ ಮಾಡಿ ಇದನ್ನು ಸರ್ಕಾರ ಎಲ್ಲರಿಗೂ ಫಲಾನುಭವಿಗಳಿಗೆ ತಲುಪಂತೆ ಮಾಡ್ಬೇಕಂತೇಳಿ ಎಲ್ಲ ಅಧಿಕಾರಿಗಳಿಗೆ ಕೇಳ್ಕೊಳ್ತಾರೆ.